ಎಲ್ಲಾ ಧ್ಯಾನಬಂಧುಗಳಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲ ಅಮ್ಮನವರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ ತಮ್ಗೆಲ್ರಿಗೂ ಸಹ ನಮಸ್ಕರಿಸುತ್ತಾ, ನಾನು ಈ ದಿನ ತಗೊಂಡಿರೋಂತ ವಿಷಯ ಮಲಬದ್ಧತೆಗೆ ಮನೆಮದ್ದುಗಳು ಅನ್ನೋ ಟಾಪಿಕ್ ಅನ್ನ ತಗೊಂಡು ನನಗೆ ಗೊತ್ತಿರೋವಷ್ಟು ನಾನು ತಿಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ ಮಾಸ್ಟರ್ಸ್. ಮೊದ್ಲಿಗೆ ಮಲಬದ್ಧತೆ ಯಾಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮಲಬದ್ಧತೆ ಯಾಕಪ್ಪ ಬರುತ್ತೆ ನಮ್ಗೆ ಅಂತಂದ್ರೆ, ಮಲಬದ್ಧತೆ ಉಂಟಾಗೋದಕ್ಕೆ ಕಾರಣಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮ ದೇಹದಲ್ಲಿ ನಾರಿನಂಶದ ಕೊರತೆ ಉಂಟಾದಾಗ ನಮ್ಗೆ ಮಲಬದ್ಧತೆ ಹೆಚ್ಚಾಗತ್ತೆ ಮಾಸ್ಟರ್ಸ್. ಆದ್ರಿಂದ ಆಹಾರದಲ್ಲಿ ನಾವು ಹಣ್ಣು, ತರಕಾರಿ, ಸೊಪ್ಪು ಇದನ್ನೆಲ್ಲ ನಾವು ಅಂದ್ರೆ ಹೆಚ್ಚಿನ ನಾರಿನ ಅಂಶ ಇರ್ತಕ್ಕಂತಹ ಆಹಾರಗಳನ್ನ ನಾವು ಸೇವನೆ ಮಾಡದೆ ಇದ್ದಾಗ ಮಲಬದ್ಧತೆ ಅನ್ನೋದು ನಮ್ಗೆ ಬರುತ್ತೆ ಮಾಸ್ಟರ್ಸ್. ಹಾಗೇನೆ ಕಡಿಮೆ ನೀರಿನ ಅಂಶವನ್ನ ಸೇವನೆ ಮಾಡಿದಾಗ, ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ಮಲಬದ್ಧತೆ ನಮ್ಗೆ ಉಂಟಾಗುತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ದೈಹಿಕ ಚಟುವಟಿಕೆ ಇಲ್ಲದೆ ಇರುವಾಗ ಅಂದ್ರೆ ನಾವು ವ್ಯಾಯಾಮ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ದೆ ಇದ್ದಾಗ ನಮ್ಗೆ ಕರುಳಿನ ಚಲನೆ ನಿಧಾನ ಆಗತ್ತೆ. ಅವಾಗ ಮಲಬದ್ಧತೆ ನಮ್ಗೆ ಉಂಟಾಗತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಅತಿಯಾದಂತಹ ಒತ್ತಡದಿಂದ ನಮ್ಗೆ ಅತಿಯಾದ ಮಾನಸಿಕ ಒತ್ತಡವು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ. ಆಗ್ಲೂ ಸಹ ಮಲಬದ್ಧತೆ ಉಂಟಾಗತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು, ಮಲ ಹೊರಗೆ ಹೋಗದೆ ಇರುವಾಗ, ಅಂದ್ರೆ ನಾವು ಹೋಗದೆ ಇರುವಾಗ ಯಾವ ತರಪ್ಪ ಅಂತಂದ್ರೆ, ನಮ್ಗೆ ಈಗ ಅರ್ಜೆಂಟ್ ಆದ್ರೂ ಸಹ ನಾವು ಮಲವನ್ನ ತಡೆದು ಹಿಡಿದಾಗ ನಮ್ಗ ಮಲಬದ್ಧತೆ ಅನ್ನೋದು ಉಂಟಾಗತ್ತೆ ಮಾಸ್ಟರ್ಸ್. ಈ ಮಲಬದ್ಧತೆ ಉಂಟಾಗೋದಕ್ಕೆ ನಮ್ಮ ದೇಹದಲ್ಲಿ ನಾರಿನಾಂಶ ಕೊರತೆ ಇರ್ತಕ್ಕಂಥದ್ದು, ಹಾಗೇನೆ ನೀರಿನ ಸೇವನೆ ಕಡಿಮೆ ಮಾಡೋದ್ರಿಂದ ಮಲಬದ್ಧತೆ ಉಂಟಾಗತ್ತೆ. ಹಾಗೇನೆ ದೈಹಿಕ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ಮಲಬದ್ಧತೆ ಉಂಟಾಗತ್ತೆ. ಅತಿಯಾದಂತಹ ಮಾನಸಿಕ ಒತ್ತಡದಿಂದ ಮಲಬದ್ಧತೆ ಉಂಟಾಗತ್ತೆ. ಹಾಗೇನೆ ನಾವು ಅದು ಹೋಗ್ಬೇಕಂದಾಗ ಹೊರಗಡೆ ಕಳಿಸ್ದೇನೆ ನಾವು ಅದನ್ನ ಅಂದ್ರೆ ಹಿಡಿದಾಗ, ದೀರ್ಘ ಕಾಲಾವಧಿಯಲ್ಲಿ ಹಿಡಿದಾಗ ನಮ್ಗೆ ಮಲಬದ್ಧತೆ ಅನ್ನೋದು ಉಂಟಾಗತ್ತೆ ಮಾಸ್ಟರ್ಸ್. ಆ ಮಲಬದ್ಧತೆ ಆದಾಗ ನಾವು ಮನೆಯಲ್ಲಿ ಯಾವ ತರಹದ ಮನೆ ಮದ್ದುಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ ಮಾಸ್ಟರ್ಸ್. ಮೊದಲಿಗೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಿಗೆ 1 ಚಮಚ ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಬೋದು ಮಾಸ್ಟರ್ಸ್. ನಮ್ಗೀಗ ಗುರುಜಿ ಹಲವಾರು ಸರಿ ಹೇಳ್ತಾನೆ ಇರ್ತಾರೆ, ಬೆಳಿಗ್ಗೆ ಟೈಮಲ್ಲಿ ನೀವು ಆಲ್ಕಲೈನ್ ವಾಟರ್ ಮಾಡ್ಕೊಂಡು ಕುಡಿಬೇಕು ಅಂತ. ಅದೇ ತರ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಿಗೆ 1 ಚಮಚ ಜೇನುತುಪ್ಪವನ್ನ ಬೆರೆಸಿ ಕುಡಿಯೋದ್ರಿಂದ ನಮ್ಮ ಮಲಬದ್ಧತೆಯನ್ನ ಅಂದ್ರೆ ಕಡಿಮೆ ಮಾಡ್ಕೋಬಹುದು, ನಿವಾರಣೆಯನ್ನ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಪರಂಗಿ ಕಾಯಿಯ ಹೋಳುಗಳಿಗೆ ಕಾಳು ಮೆಣಸಿನ ಪುಡಿ ಮತ್ತೆ ಅದಕ್ಕೆ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ, ಲಿಂಬೆ ರಸವನ್ನ ಹಾಕೊಂಡು ತಿನ್ನೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಪರಂಗಿ ಕಾಯಿ ಹೋಳುಗಳಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ನಿಂಬೆ ರಸ ಹಾಕೊಂಡು ತಿನ್ನೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಇದು ನಿಮ್ಗೆ ಹಲವಾರು ಸತಿ ಎಲ್ಲರೂ ಸಹ ಹೇಳಿದ್ದಾರೆ, ಗರಿಕೆ ರಸವನ್ನ ದಿನಕ್ಕೆ 2 ಸಲ ಊಟವಾದ ಮೇಲೆ ಸೇವಿಸೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಇದು ಈಗಾಗ್ಲೇ ಹಲವಾರು ಸರಿ ಗುರುಜಿನೂ ಹೇಳಿದ್ದಾರೆ, ಹಲವಾರು ಮಾಸ್ಟರ್ಗಳು ಸಹ ಹೇಳಿದ್ದಾರೆ. ನಾವು ಗರಿಕೆ ರಸವನ್ನ ದಿನಕ್ಕೆ 2 ಸಲ ಊಟ ಆದ್ಮೇಲೆ ಸೇವನೆಯನ್ನ ಮಾಡೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ 1 ಗ್ಲಾಸ್ ಸೋರೆಕಾಯಿಯ ರಸಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ದಿನಕ್ಕೆ
ದಿನಕ್ಕೆ 1 ಸಲ ಕುಡಿಯೋದ್ರಿಂದ ಎಂತಹ ಕಠಿಣವಾದಂತಹ ಮಲಬದ್ಧತೆಯಾದ್ರೂ ಸಹ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ನಾವು 1 ಗ್ಲಾಸ್ ಸೋರೆಕಾಯಿ ರಸಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸಿ ದಿನಕ್ಕೆ 1 ಸಲ ಸೇವನೆ ಮಾಡೋದ್ರಿಂದ ಎಂತಹ ಕಠಿಣವಾದಂತಹ ಮಲಬದ್ಧತೆ ಇದ್ರೂ ಸಹ ನಿವಾರಣೆಯನ್ನ ಮಾಡ್ಕೋಬಹುದು ಮಾಸ್ಟರ್ಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದೆಲಗ ಸೊಪ್ಪಿನ ಚಟ್ನಿ. ಇದು ಸಹ ಹಲವಾರು ಮಾಸ್ಟರ್ಗಳು ಹಲವಾರು ಸಾರಿ ಹೇಳಿದ್ದಾರೆ ನಮ್ಗೆ. ಅಂದ್ರೆ ಒಂದೆಲಗದ ಸೊಪ್ಪಿನ ಚಟ್ನಿ ಅಥವಾ ಪಲ್ಯ ಅಥವಾ ತಂಬುಳಿಗಳನ್ನ ಅನ್ನದಲ್ಲಿ ಕಲಸಿಕೊಂಡು ಊಟ ಮಾಡೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಅದರಲ್ಲಿ ಸೆಲ್ಯುಲೋಸ್ ಅನ್ನೋ ಗುಣ ಇರೋದ್ರಿಂದ ನಮ್ಮ ಮಲಬದ್ಧತೆಯ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಮಾಸ್ಟರ್ಸ್. ಈ ಒಂದೆಲಗ ಸೊಪ್ಪಿನ ಚಟ್ನಿ, ಪಲ್ಯ ಅಥವಾ ತಂಬುಳಿಯನ್ನ ನಾವು ಸೇವನೆ ಮಾಡೋದ್ರಿಂದ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ 2 ಚಮಚ ಗುಲಾಬಿ ಹೂವಿನ ರಸಕ್ಕೆ 1 ಚಮಚ ಶುದ್ಧ ತುಪ್ಪವನ್ನ ಸೇರಿಸಿ ರಾತ್ರಿ ಮಲಗುವ ಮೊದಲು ಸೇವಿಸೋದ್ರಿಂದ ಮಲಬದ್ಧತೆಯ ತೊಂದರೆ ನಿವಾರಣೆ ಆಗತ್ತೆ ಮಾಸ್ಟರ್ಸ್. 2 ಚಮಚ ಗುಲಾಬಿ ಹೂವಿನ ರಸಕ್ಕೆ 1 ಚಮಚ ಶುದ್ಧ ತುಪ್ಪವನ್ನ ಸೇರಿಸಿ ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸೇವನೆ ಮಾಡೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಂದಿ ಬಟ್ಟಲು ಹೂವಿನ ಗಿಡದ ಬೇರು, ಅಂದ್ರೆ ನಂದಿ ಬಟ್ಟಲು ಹೂವಿನ ಗಿಡದ ಬೇರನ್ನ ಹರಿದು ಜೇನುತುಪ್ಪದಲ್ಲಿ ಕಲಸಿ ನೆಕ್ಕುತ್ತಿದ್ದರೆ ಮಲಬದ್ಧತೆ ದೂರವಾಗುತ್ತೆ ಮಾಸ್ಟರ್ಸ್. ನಂದಿ ಬಟ್ಟಲಿನ ಹೂವಿನ ಗಿಡದ ಬೇರನ್ನ ತಗೊಂಡು ಅದನ್ನ ಹರಿದು ಅದಕ್ಕೆ ಜೇನುತುಪ್ಪವನ್ನ ಕಲಸಿ ಅದನ್ನ ಅಂದ್ರೆ ನಾಲ್ಗೆ ಮೇಲೆ ಈ ತರ ಕೈಯಲ್ಲಿ ಹಾಕೊಂಡು ನೆಕ್ತಾ ಇದ್ರೆ ಆ ಮಲಬದ್ಧತೆ ಅನ್ನೋದು ದೂರ ಆಗತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಅಂತಂದ್ರೆ ಪುಂಡಿ ಸೊಪ್ಪಿನ ಚಟ್ನಿ. ಈ ಪುಂಡಿ ಸೊಪ್ಪಿನ ಚಟ್ನಿಯನ್ನ ಅನ್ನದಲ್ಲಿ ನಾವು ಕಲಸಿಕೊಂಡು ತಿನ್ನೋದ್ರಿಂದನೂ ಸಹ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಈ ಪುಂಡಿ ಸೊಪ್ಪನ್ನ ತಗೊಂಡ್ಬಂದು ನಾವು ಅದಕ್ಕೆ ಅಂದ್ರೆ ಆ ಸೊಪ್ಪಿಗೆ ನಾವು ಏನೆಲ್ಲ ಚಟ್ನಿ ಐಟಮ್ಗಳನ್ನ ಹಾಕ್ಬೇಕು ಅದನ್ನ ಹಾಕಿ ನಾವು ಅದನ್ನ ಚಟ್ನಿಯನ್ನ ಮಾಡ್ಕೊಂಡು ಅದನ್ನ ಅನ್ನದಲ್ಲಿ ಕಲ್ಸ್ಕೊಂಡು ತಿನ್ನೋದ್ರಿಂದಲೂ ಸಹ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಬಸಳೆ ಸೊಪ್ಪು. ಈ ಬಸಳೆ ಸೊಪ್ಪು ನಾವು ಬೇರೆ ಎಲ್ಲಾ ಇದಕ್ಕೂ ಉಪಯೋಗ ಮಾಡ್ತೀವಿ ಮಾಸ್ಟರ್ಸ್. ಅದರಿಂದ ಸಾಂಬಾರ್ ಮಾಡ್ತಾರೆ, ವಡೆ, ಬೋಂಡ, ಬಜ್ಜಿ, ಈ ತರ ಚಟ್ನಿ ಎಲ್ಲದಕ್ಕೂ ಸಹ ಬಳಸ್ತಾರೆ. ಇದನ್ನ ನಾವು ಗಿಡಗಳಲ್ಲೂ ಪಾಟ್ಗಳಲ್ಲೂ ಸಹ ನಾವು ಬೆಳೆಸ್ಕೊಂಡಿರ್ತೀವಿ. ಇದನ್ನ ಅಂದ್ರೆ ಈ ಬಸಳೆ ಸೊಪ್ಪಿನಿಂದ ತಯಾರಿಸಿದಂತಹ ಮೇಲೋಗರಗಳನ್ನ ದಿನವೂ ನಾವು ಸೇವಿಸೋದ್ರಿಂದ ನಮ್ಗೆ ಮಲಬದ್ಧತೆ ಅನ್ನೋದು ಉಂಟಾಗೋದಿಲ್ಲ ಮಾಸ್ಟರ್ಸ್. ಮತ್ತೆ ಅಳಲೆಕಾಯಿಯನ್ನ ತೆಗೆದು ಜೇನುತುಪ್ಪದಲ್ಲಿ ಕಲಸಿ ಮಕ್ಕಳಿಗೆ ನೆಕ್ಕಿಸುವುದರಿಂದ ಅವರ ಮಲಬದ್ಧತೆಗೆ ನಿವಾರಣೆ ಆಗುತ್ತೆ. ಅಂದ್ರೆ ಇದು ಮಕ್ಕಳಿಗೆ ಯೂಸ್ ಆಗುವಂತ ರೆಸಿಪಿ ಮಾಸ್ಟರ್. ಅಂದ್ರೆ ಹಳಲೆಕಾಯಿಯನ್ನ ತೆಗೆದು ಜೇನುತುಪ್ಪದಲ್ಲಿ ಕಲಸಿ ಮಕ್ಕಳಿಗೆ ಅದನ್ನ ನೆಕ್ಕಿಸೋದ್ರಿಂದ ಮಕ್ಕಳಲ್ಲಿ ಇರ್ತಕ್ಕಂಥ ಮಲಬದ್ಧತೆಯನ್ನ ನಾವು ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ ಅಂದ್ರೆ ಅಮೃತ ಬಳ್ಳಿ. ಈ ಅಮೃತ ಬಳ್ಳಿ ಎಲ್ರಿಗೂ ಸಹ ಗೊತ್ತಿರೋವಂಥದ್ದೇನೆ. ಎಲ್ಲರೂ ಸಹ ಪಾಟ್ಗಳಲ್ಲಿ ಮನೆಗಳಲ್ಲಿ ಎಲ್ಲ ಬೆಳೆಸ್ಕೊಂಡಿರ್ತೀವಿ. ಇದನ್ನ ನಾವು ಈ ಅಮೃತ ಬಳ್ಳಿಯ ರಸವನ್ನ ನಾವು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ನಮ್ಗೆ ದೂರ ಆಗತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮಜ್ಜಿಗೆಯ ಜೊತೆ ಇಂಗು ಮತ್ತು ಉಪ್ಪನ್ನ ಸೇರಿಸಿ ಕುಡಿಯೋದ್ರಿಂದ ನಮ್ಗೆ ಮಲಬದ್ಧತೆಯನ್ನ ನಾವು ನಿವಾರಣೆ ಮಾಡ್ಕೋಬಹುದು. ಇದೆಲ್ಲ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಐಟಮ್ಗಳನ್ನೇ. ಇವು ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಐಟಮ್ನೇ. ಮಜ್ಜಿಗೆ ಜೊತೆನಲ್ಲಿ ಸ್ವಲ್ಪ ಇಂಗು ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಡಿಯೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ತ್ರಿಫಲ ಚೂರ್ಣ. ಈ ತ್ರಿಫಲ ಚೂರ್ಣ ಅಂದ್ರೆ ಗಂಗೆ ಹಂಡಿಗಳಲ್ಲಿ ಸಿಗುತ್ತೆ. ಇದೆಲ್ಲ ಮಾಹಿತಿ ನಿಮ್ಗೆ ಆಗ್ಲೇ ಇದೆ ಮಾಸ್ಟರ್. ಈ ತ್ರಿಫಲ ಚೂರ್ಣವನ್ನ ಜೇನುತುಪ್ಪದಲ್ಲಿ ಕಲಸಿ ಸೇವಿಸೋದ್ರಿಂದನೂ ಸಹ ನಾವು ಮಲಬದ್ಧತೆಯನ್ನ ದೂರ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಲೋಳೆ ರಸದ ತಿರುಳಿಗೆ. ಅಂದ್ರೆ ಲೋಳೆ ರಸ ಅಂತಂದ್ರೆ ನಾವೀಗ ಏನ್ ಹೇಳ್ತೀವಿ ಅದಕ್ಕೆ ಆಲೋವಿರಾ. ಈ ಆಲೋವಿರಾ ಅನ್ನೋದಕ್ಕೆ ಲೋಳೆ ರಸದ ತಿರುಳಿಗೆ ಸಕ್ಕರೆ ಬೆರೆಸಿ ಸೇವಿಸಿದರೆ ಅದರಿಂದನೂ ಸಹ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ನಾವು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ನೀರನ್ನ ಕುಡಿಯೋದ್ರಿಂದ. ಅಂದ್ರೆ ನಮ್ಗೆ ಗೊತ್ತಿರೋ ತರನೇ ನಾವು ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ಸೇವನೆ ಮಾಡ್ಬೇಕು. ಒಂದು ಮನುಷ್ಯ ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ಸೇವನೆ ಮಾಡ್ಬೇಕು ಅನ್ನೋದು ಈಗಾಗ್ಲೇ ನಮ್ಗೆಲ್ಲ ಗೊತ್ತಿರೋಂಥ ವಿಷಯನೇ. ಹಾಗಾಗಿ ಚೆನ್ನಾಗಿ ನೀರನ್ನ ಕುಡಿಯೋದ್ರಿಂದಲೂ ಸಹ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು.
ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಜ್ಯೇಷ್ಠ ಮಧುವಿನ ಕಷಾಯ. ಈ ಜ್ಯೇಷ್ಠ ಮಧುವಿನ ಕಷಾಯವನ್ನ ಕುಡಿಯೋದ್ರಿಂದಲೂ ಸಹ ನಾವು ಮಲಬದ್ಧತೆ ನಿವಾರಣೆಯಾಗಿ ಸಲೀಸಾಗಿ ನಮ್ಗೆ ಮಲ ವಿಸರ್ಜನೆ ಆಗತ್ತೆ ಮಾಸ್ಟರ್ಸ್. ಜ್ಯೇಷ್ಠ ಮಧು ಅಂದ್ರೆ ಇದು ಗಂಧಿಗೆ ಅಂಗಡಿನಲ್ಲಿ ಸಿಗ್ತಕ್ಕಂತ ವಸ್ತು. ಈ ಜ್ಯೇಷ್ಠ ಮಧುವಿನ ಕಷಾಯವನ್ನ ನಾವು ಕುಡಿಯೋದ್ರಿಂದ ಮಲಬದ್ಧತೆ ನಿವಾರಣೆಯಾಗಿ ನಮ್ಗೆ ಸಲೀಸಾಗಿ ಮಲ ವಿಸರ್ಜನೆ ಆಗುತ್ತೆ ಮಾಸ್ಟರ್ಸ್. ಹಾಗೇನೆ ಬಿಳಿ ದಾಸವಾಳದ ಮೊಗ್ಗುಗಳನ್ನ, ಈ ಬಿಳಿ ದಾಸವಾಳ ಎಲ್ಲರಿಗೂ ಗೊತ್ತಿರುವಂತದ್ದೇ. ಈ ಬಿಳಿ ದಾಸವಾಳದ ಮೊಗ್ಗುಗಳನ್ನ ಅರೆದು ಜೇನುತುಪ್ಪ ಬೆರೆಸಿ ಕೈ ಕೂಸುಗಳಿಗೆ ನೆಕ್ಕಿಸುವುದರಿಂದ ಅವರಲ್ಲಿ ಕಾಣಿಸಿಕೊಳ್ಳುವ ಮಲಬದ್ಧತೆ ನಿವಾರಣೆಯಾಗತ್ತೆ. ಅಂದ್ರೆ ಇದು ಮಕ್ಕಳಿಗೆ ತುಂಬಾ ಯೂಸ್ ಆಗ್ತಕ್ಕಂಥದ್ದು. ಅಂದ್ರೆ ದೊಡ್ಡವರು ತಗೋಬಹುದು ಇದನ್ನ, ಮಕ್ಳಿಗೂ ಸಹ ಇದನ್ನ ತಿನ್ಸೋದ್ರಿಂದ ಮಕ್ಕಳಿಗೆ ಯಾವುದೇ ತರಹದ ತೊಂದರೆ ಆಗೋದಿಲ್ಲ. ಈ ಬಿಳಿ ದಾಸವಾಳದ ಮೊಗ್ಗುಗಳನ್ನ ಅರೆದು ಅದಕ್ಕೆ ಜೇನುತುಪ್ಪವನ್ನ ಬೆರೆಸಿ ಈ ಮಕ್ಕಳಿಗೆ ಅಂದ್ರೆ ಕೈ ಕೂಸುಗಳು ಅಂದ್ರೆ ಚಿಕ್ಕ ಮಕ್ಕಳಿಗೂ ಸಹ, ನಾವು ಎತ್ಕೊಂಡು ಆಡಿಸ್ತಕ್ಕಂಥ ಮಕ್ಕಳಿಗೂ ಸಹ ಇದನ್ನ ಅದರಲ್ಲಿ ನೆಕ್ಸೋದ್ರಿಂದ ಅಂತಹ ಮಕ್ಕಳಲ್ಲೂ ಸಹ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಬೋದು ಮಾಸ್ಟರ್ಸ್. ಹಾಗೇನೆ ಅಗಸೆ ಸೊಪ್ಪನ್ನ ಆಹಾರದ ಮೂಲಕ ಸೇವಿಸೋದ್ರಿಂದ ಮಲಬದ್ಧತೆ ದೂರ ಆಗತ್ತೆ. ಇದು ನಾವು ಊಟದಲ್ಲೇನೆ ಈ ಅಗಸೆ ಸೊಪ್ಪನ್ನ ನಾವು ಊಟದಲ್ಲೇನೆ ಅಂದ್ರೆ ರೆಸಿಪಿಗಳನ್ನ ತಯಾರು ಮಾಡ್ಕೊಂಡು ಅದನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಮಲಬದ್ಧತೆ ದೂರ ಆಗತ್ತೆ ಮಾಸ್ಟರ್ಸ್. ಇನ್ನೊಂದು ಏನಪ್ಪಾ ಅಂತಂದ್ರೆ ಬಾದಾಮಿಯನ್ನ ಅರೆದು ಹಾಲಿನಲ್ಲಿ ಹಾಕಿ ಕುದಿಸಿ ಅದಕ್ಕೆ ಸಕ್ಕರೆ ಬೇಡ ಅಂತ ಅಂದ್ರೆ ಅದನ್ನ ಕುದಿಸ್ಬಿಟ್ಟು ಸಕ್ಕರೆ ಬೇಡ ಅಂದ್ರೆ ನಾವು ಜೇನುತುಪ್ಪವನ್ನ ಬೆರೆಸಿ ರಾತ್ರಿ ಮಲಗುವ ಮೊದಲು ಕುಡಿಯೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು. ಅಂದ್ರೆ ಈಗ ಬಾದಾಮಿಯನ್ನ ಹರೆದು ಅಂದ್ರೆ ನಾವು ಈಗ ಅದನ್ನ ಹರಿದು ಅಂದ್ರೆ ಒಂದು ಕಲ್ಲಿನ ಮೇಲೆ ಈ ತರ ಹುಜ್ಜಿದ್ರೆ ಅದರಲ್ಲಿ ಆ ಹಾಲಿನಲ್ಲಿ ಬಾದಾಮಿಯನ್ನು ಹರೆದು ಹಾಲಿನಲ್ಲಿ ಹಾಕಿ ಕುದಿಸಿ ಅದಕ್ಕೆ ಸಕ್ಕರೆ ಅಥವಾ ಜೇನುತುಪ್ಪವನ್ನ ಬೆರೆಸಿ ರಾತ್ರಿ ಮಲಗುವ ಮೊದಲು ಕುಡಿಯೋದ್ರಿಂದ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಇನ್ನೊಂದಂದ್ರೆ ಖರ್ಜೂರದ ಹಣ್ಣುಗಳು. ಈ ಖರ್ಜೂರದ ಹಣ್ಣುಗಳನ್ನ ತಿಂದು ಹಾಲನ್ನು ಕುಡಿಯೋದ್ರಿಂದ ಮಲಬದ್ಧತೆ ನಮ್ಗೆ ದೂರ ಆಗುತ್ತೆ. ಮೊದಲಿಗೆ ನಾವು ಖರ್ಜೂರದ ಹಣ್ಣುಗಳನ್ನ ತಿನ್ಬೇಕು, ಆಮೇಲೆ ಹಾಲನ್ನ ಕುಡಿದು ಮಲಗೋದ್ರಿಂದ ನಮ್ಗೆ ಈ ಮಲಬದ್ಧತೆ ಅನ್ನೋದು ದೂರ ಆಗತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಆಲವಾಣದ ಎಲೆ. ಈ ಆಲವಾಣದ ಎಲೆಯನ್ನ ಅರೆದು ಸೇವಿಸುತ್ತಿದ್ದರೆ ಮಲಬದ್ಧತೆ ಅನ್ನೋದು ನಮ್ಗೆ ದೂರ ಆಗತ್ತೆ ಮಾಸ್ಟರ್. ಆಲವಾಣದ ಎಲೆಗಳನ್ನ ಅರೆದು ಸೇವನೆ ಮಾಡೋದ್ರಿಂದನೂ ಸಹ ನಾವು ಮಲಬದ್ಧತೆಯನ್ನ ದೂರ ಮಾಡ್ಕೋಬಹುದು. ಮತ್ತೆ ಹಿಟ್ಟುಳಕ ಗಿಡದ ಎಲೆಯ ಕಷಾಯ. ಗಿಡದ ಎಲೆಯ ಕಷಾಯ ಸೇವನೆ ಮಾಡೋದ್ರಿಂದಲೂ ಸಹ ನಾವು ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬಹುದು. ಇನ್ನೂ ತುಂಬಾ ಔಷಧಿಗಳು ಇದಾವೆ. ಇದು ಅಂದ್ರೆ ಸದ್ಯಕ್ಕೆ ನಾನು ಒಂದು 20 ಔಷಧಿಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಮಹಾಧಾರ್ ವೇದಿಕೆಯ ರಂಗನಾಥ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಇಲ್ಲಿ ತನಕ ಕೇಳಿಸ್ಕೊಂಡಂತ ತಮ್ಗೆಲ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಈ ಸ್ವಾಧ್ಯಾಯವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.